ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಂ ಭಜೆ ವಲ್ಲಭಂ ಶ್ರಿಯಃ. ಮಹಾವ್ಯಾಕರಣಾಂಬೋಧಿಮಂಥಮಾನಸಮಂದರಂ ಕವಯಂತಂ ರಾಮಕೀರ್ತ್ಯಾ ಹನುಮಂತಮುಪಾಸ್ಮಹೇ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ವೆಂಕಟೇಶಪದಾಸಕ್ತಂ ವಾದಿಭಂಗವಿಚಕ್ಷಣಂ ಶ್ರೀಪತೀಂದ್ರಗುರುಂ ವಂದೇ ಸರ್ವತಂತ್ರೇಷು ಕೋವಿದಂ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋತ್ಯಂತದಯಾಲವೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೀವನದಲ್ಲಿ ನಾವು ಉನ್ನತವಾದ ಸ್ಥಾನಕ್ಕೆ ಹೋಗಬೇಕಾದರೆ ಯಾರ ಅನುಗ್ರಹ ಆದರೆ ಮಾತ್ರ ಉನ್ನತ ಸ್ಥಾನಕ್ಕೆ ಹೋಗತ್ತೋ ಅಂತಹ ಗುರುಗಳ ಚಿಂತನೆ ನಮಗೆ ಅತ್ಯವಶ್ಯಕವಾದದ್ದು. ಅದಕ್ಕೆ ಪುರಾಣದಲ್ಲಿ ಒಂದು ಮಾತನ್ನು ಹೇಳುತ್ತಾರೆ, ಹರಿಸ್ಮೃತಿ ಸರ್ವ ವಿಪದ್ವಿಮೋಕ್ಷಿಣಿ ಅಂತ. ಹಾಗಾದರೆ ಭಗವಂತನ ಸ್ಮರಣೆಯನ್ನು ಮಾಡುವುದರಿಂದ ಎಲ್ಲ ವಿಪತ್ತುಗಳೂ ಪರಿಹಾರವಾಗತ್ತೆ ಅಂತ ಹೇಳುತ್ತಾರೆ. ಅದರ ಜೊತೆಯಲ್ಲಿ ಗುರುಸ್ಮೃತಿ ಸರ್ವ ಸಮೃದ್ಧಿದಾಯಿನಿ ಅಂತ ಹೇಳುತ್ತಾರೆ. ಶ್ಲೋಕವು ಹೀಗೂ ಕೂಡ ಉಂಟು, ಗುರುಸ್ಮೃತಿ ಸರ್ವ ವಿಪದ್ವಿಮೋಕ್ಷಿಣಿ ಹರಿಸ್ಮೃತಿ ಸರ್ವ ಸಮೃದ್ಧಿದಾಯಿನಿ ಅಂತನ್ನೋದು ಹೇಳುತ್ತಾರೆ. ಹಾಗಾದರೆ ಯಾವ ಗುರುಗಳ ಸ್ಮರಣೆಯನ್ನು ಮಾಡುವುದರಿಂದ ಸರ್ವ ಸಮೃದ್ಧಿದಾಯಿನಿ ಎಲ್ಲವೂ ಕೂಡ ಸಮೃದ್ಧವಾಗಿ ನಮಗೆ ಸಿಗುತ್ತದೆ ಅಂತ. ಅದರ ಜೊತೆಯಲ್ಲಿ ಗುರುಸ್ಮೃತಿ ಸರ್ವ ವಿಪದ್ವಿಮೋಕ್ಷಿಣಿ ಎಲ್ಲ ವಿಪತ್ತುಗಳನ್ನೂ ಕಳೆಯುವಂತಹ ಒಂದು ಶಕ್ತಿ ಆ ಗುರುಗಳಲ್ಲಿ ಇದೆ ಅಂತ ಹೇಳುತ್ತಾರೆ. ಅಂತಹ ಗುರುಗಳ ಚರಿತ್ರೆಯನ್ನು ಕೇಳುವ ಮಾಲಿಕೆಯಲ್ಲಿ ಮಹಾಗುರುಗಳಾದಂತಹ ಯಾವ ವ್ಯಾಸರಾಜರ ದಿವ್ಯವಾದಂತಹ ಪರಂಪರೆ ಇದೆಯೋ, ವ್ಯಾಸರಾಜರನ್ನು ನರಸಿಂಹದೇವರ ಮುಕ್ಕಣ್ಣ ಅಂತ ಕರೀತಾರೆ. ಮುಕ್ಕಣ್ಣು ಉಳ್ಳವರು ಅಂತ ಹೇಗೆ ಕರೀತಾರೋ ಹಾಗೆ ವ್ಯಾಸರಾಜರ 3 ಗ್ರಂಥಗಳು ಹಾಗೆ ಅಂತ ಕರೀತಾರೆ. ಕಾರಣ ವ್ಯಾಸರಾಜರ 3 ಗ್ರಂಥಗಳು ನ್ಯಾಯಾಮೃತ, ಚಂದ್ರಿಕಾ, ತರ್ಕತಾಂಡವ ಎನ್ನುವಂತಹ ಏನು 3 ಗ್ರಂಥಗಳಿದೆಯೋ ಈ 3 ಗ್ರಂಥಗಳು ಕೂಡ ವಿಶೇಷವಾಗಿ ನರಸಿಂಹದೇವರ ಕಣ್ಣುಗಳಿದ್ದಂತೆ ಅಂತ ಹೇಳುತ್ತಾರೆ. ಅಂತಹ ಪರಂಪರೆಯನ್ನು ಬೆಳೆಸಿಕೊಂಡು ಬಂದಂತಹ ಮಹಾನುಭಾವರು ವ್ಯಾಸರಾಜ ಗುರುಸಾರ್ವಭೌಮರು. ಆ ಪರಂಪರೆಯಲ್ಲಿ ಬಂದಂತಹ ಸೋಸಲೆ ವ್ಯಾಸರಾಜ ಮಠದ ಪರಂಪರೆಯಲ್ಲಿ ಬಂದಂತಹ ಮಹಾನುಭಾವರು ಆರಾಧ್ಯ ಗುರುಗಳಾದಂತಹ ಶ್ರೀಪತಿ ತೀರ್ಥ ಶ್ರೀಪಾದಂಗಳವರು. ಶ್ರೀಪತಿ ತೀರ್ಥ ಶ್ರೀಪಾದಂಗಳವರ ಬಗ್ಗೆ ಹೇಳಬೇಕು ಅಂತಾದರೆ ವ್ಯಾಸರಾಜರ
ನಂತರದಲ್ಲಿ ಮುಂದೆ ರಾಮತೀರ್ಥರು ಅಂತ ಬರ್ತಾರೆ. ಆ ರಾಮತೀರ್ಥರಿಂದ ಕವಲು ಒಡೆದು ಮುಂದೆ ಲಕ್ಷ್ಮೀಕಾಂತತೀರ್ಥ ಶ್ರೀಪಾದಂಗಳವರು ಅಂತ ಬರ್ತಾರೆ. ಆ ಲಕ್ಷ್ಮೀಕಾಂತತೀರ್ಥ ಶ್ರೀಪಾದಂಗಳವರ ಶಿಷ್ಯರೇ ಶ್ರೀಪತಿ ತೀರ್ಥ ಶ್ರೀಪಾದಂಗಳವರು ಅಂತ. ಮಹಾಜ್ಞಾನಿಗಳು. ಒಂದು ನಿಯಮ ಇದೆ. ಏನದು ಅಂತಂದರೆ, ನಾವು ಯಾರ ಬಗ್ಗೆ ಆದರೂ ತಿಳಿದುಕೊಳ್ಳಬೇಕಾದರೆ ಅವರ ಗುರುಗಳ ಬಗ್ಗೆ ತಿಳಿಯಬೇಕು, ಅವರ ಶಿಷ್ಯರ ಬಗ್ಗೆ ತಿಳಿಯಬೇಕು ಅಂತ ಇದೆ. ಹಾಗಾದರೆ ರಾಮತೀರ್ಥರು ಅಂತ, ಆ ರಾಮತೀರ್ಥರು ವಿಶೇಷವಾಗಿ ಪಾಠ ಪ್ರವಚನಗಳನ್ನು ನಿರಂತರವಾಗಿ ತಾವು ಮಾಡ್ತಾ ಇರುತ್ತಾರೆ. ಕೊನೆಗಾಲದಲ್ಲಿ ನವವೃಂದಾವನದಲ್ಲಿ ಸನ್ನಿಹಿತರಾಗಿ ಇರ್ತಾರೆ. ಅದೇ ಸಂದರ್ಭದಲ್ಲಿ ಈ ಲಕ್ಷ್ಮೀಕಾಂತತೀರ್ಥ ಶ್ರೀಪಾದಂಗಳವರು, ಈಗಿನ ಲಕ್ಷ್ಮೀಕಾಂತತೀರ್ಥ ಶ್ರೀಪಾದಂಗಳವರು ತಮ್ಮ ಪೂರ್ವಾಶ್ರಮದಲ್ಲಿ ಅವರು ಕೂಡ ಗುರುಗಳಲ್ಲಿ ಏನೇ ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಪಾಠವನ್ನು ಕೇಳ್ತಾ ಇರ್ತಾರೆ. ಆ ಪಾಠವನ್ನು ಕೇಳುವುದರ ಒಂದು ದೃಶ್ಯವನ್ನು ಕಂಡಂತಹ ಯಾವ ಲಕ್ಷ್ಮೀಕಾಂತತೀರ್ಥ ಶ್ರೀಪಾದಂಗಳವರು ವಿಶೇಷವಾಗಿ ಇವರಿಗೆ ಆಶ್ರಮವನ್ನು ಕೊಡುತ್ತಾರೆ. ಅವರಲ್ಲಿದ್ದಂತಹ ಗುರುಗಳಲ್ಲಿರುವಂತಹ ಭಕ್ತಿ ಶ್ರದ್ಧೆ ಇವುಗಳನ್ನು ಕಂಡಂತಹ ಲಕ್ಷ್ಮೀಕಾಂತತೀರ್ಥರು ಆಶ್ರಮವನ್ನು ನೀಡಿ ಶ್ರೀಪತಿ ತೀರ್ಥರು ಅಂತ ನಾಮಕರಣವನ್ನು ಮಾಡುತ್ತಾರೆ. ಶ್ರೀಪತಿ ತೀರ್ಥರ ಬಗ್ಗೆ ಹೇಳಬೇಕು ಅಂತಂದರೆ ಒಂದೇ ಒಂದು ಮಾತಿನಲ್ಲಿ ಅವರ ಚರಿತ್ರೆಯಲ್ಲಿ ನಾವು ನೋಡಬೇಕಾದರೆ, ಶ್ರೀ ಅಂದರೆ ಸಂಪತ್ತು. ಆ ಸಂಪತ್ತು ಅಥವಾ ಮಹಾಲಕ್ಷ್ಮೀ ದೇವಿ, ಅದಕ್ಕೆ ಒಡೆಯನಾದ ಪರಮಾತ್ಮ ಯಾರು? ಪತಿ ಯಾರು? ಭಗವಂತ. ಲಕ್ಷ್ಮಿಗೆ ಒಡೆಯನಾದಂತಹ ಯಾವ ಪರಮಾತ್ಮನಲ್ಲಿ ಬಹಳವಾದ ಆಸಕ್ತಿ ಉಳ್ಳವರಾಗಿದ್ದರಂತೆ. ಅವರಿಗೆ ಶ್ರೀ ಸಂಪತ್ತು ಅಂತ ಏನಿದೆಯಲ್ಲ, ಲಕ್ಷ್ಮಿ, ಅವರಿಗೆ ಶ್ರೀ ಸಂಪತ್ತಿನ ಮೇಲೆ ಆಸಕ್ತಿ ಇರಲಿಲ್ಲ ಅಂತೆ. ಮತ್ತು ಯಾವುದರಲ್ಲಿ ಇತ್ತು ಅವರಿಗೆ ಆಸಕ್ತಿ ಅಂದರೆ, ಕೆಲವರಿಗೆ ಅವರವರದ್ದೇ ಆದ ಸಂಪತ್ತು ಇರುತ್ತವೆ. ದಾಸರು ಒಂದು ಕಡೆಯಲ್ಲಿ ಶ್ರೀಪಾದರಾಜರೇ ಹೇಳುತ್ತಾರಲ್ಲ, ಮನೆಯಿಂದ ಸಂತೋಷ ಕೆಲವರಿಗೆ, ತನಯರಿಂದ ಸಂತೋಷ, ಹೆಂಡತಿಯರಿಂದ ಸಂತೋಷ, ಅತ್ತೆ ಮಾವ ತಂದೆ ತಾಯಿ ಇವುಗಳನ್ನು ನೋಡಿ ನೋಡಿ ಸಂತೋಷವನ್ನು ಪಡೋರಿರ್ತಾರೆ. ಆದರೆ ಶ್ರೀಪತಿ ತೀರ್ಥರಿಗೆ ಶ್ರೀ ಸಂಪತ್ತು ಅಂದರೆ ಯಾವುದವರಿಗೆ ಅಂತಂದರೆ ಜ್ಞಾನರೂಪವಾದಂತಹ ಸಂಪತ್ತೇ. ಆ ಸಂಪತ್ತಿಗೆ ಒಡೆಯನಾದಂತಹ ಪರಮಾತ್ಮನನ್ನು ನಿತ್ಯದಲ್ಲಿಯೂ ಕೂಡ ಚಿಂತನೆಯನ್ನು ಮಾಡ್ತಾ ಇದ್ದರು ಅಂತ ಕೇಳುತ್ತೇವೆ ನಾವು. ಇದು ಗುರುಗಳ ಬಗ್ಗೆ. ಆದರೆ ಶ್ರೀಪತಿ ತೀರ್ಥ ಶ್ರೀಪಾದಂಗಳವರ ಗುರುಗಳ ಬಗ್ಗೆ ಆದರೆ, ಲಕ್ಷ್ಮೀಕಾಂತ ತೀರ್ಥರ ಬಗ್ಗೆ ಆದರೆ, ಇನ್ನು ಶ್ರೀಪತಿ ತೀರ್ಥರ ಶಿಷ್ಯರಾದಂಥವರು ಯಾರು? ಏನು ಅದ್ಭುತ ಪಾಂಡಿತ್ಯದಿಂದ ಕೂಡಿದ ಮಹಾಜ್ಞಾನಿಗಳು, ಮಹಾ ತಪಸ್ವಿಗಳು, ಅಂತಹ ರಾಮಚಂದ್ರ ತೀರ್ಥರು ಅಂತ. ಯಾವ ರಾಮಚಂದ್ರ ತೀರ್ಥರು? ಕಂಬಾಳೂರು ರಾಮಚಂದ್ರ ತೀರ್ಥರು ಅಂತ ಕರೀತಾರೆ. ವೇಲೂರಿನಲ್ಲಿಯೇ ಅವರ ವೃಂದಾವನವನ್ನು ನಾವು ನೋಡಬಹುದು, ರಾಯವೇಲೂರಿನಲ್ಲಿ. ಅಂತಹ ರಾಮಚಂದ್ರ ತೀರ್ಥರು, ಕಂಬಾಳೂರು ರಾಮಚಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಆಶ್ರಮವನ್ನು ನೀಡಿದಂತಹ ಗುರುಗಳು ಈ ಶ್ರೀಪತಿ ತೀರ್ಥರು. ಏನು ಅವರ ಬಗ್ಗೆ ಕೇಳಬೇಕಾ? ಕಂಬಾಳೂರು ರಾಮಚಂದ್ರ ತೀರ್ಥರು ಅಂದರೆ ಆ ವ್ಯಾಸರಾಜರ ಮಠದ ಪರಂಪರೆಯಲ್ಲಿ ಹೆಸರುವಾಸಿಯಾದವರು ಇವರು. ಅದಕ್ಕೆ ಅವರ ಚರ್ಮಶ್ಲೋಕದಲ್ಲಿ ಹೇಳುತ್ತಾರೆ, ಮಂದಾರ ಕಲ್ಪತರವೇ ವಾದಿಕೈರವ ಭಾನವೇ ಶ್ರೀರಾಮಚಂದ್ರ ಗುರವೇ ನಮಃ ಕಾರುಣ್ಯ ಸಿಂಧವೇ ಅಂತ ಹೇಳುತ್ತಾರೆ. ಅಂದರೆ ಮಂದಾರ ಕಲ್ಪತರವೇ, ಬೇಡಿದ್ದನ್ನು ಎಲ್ಲವನ್ನೂ ಕೊಡುವ ಸಾಮರ್ಥ್ಯ ಆ ಗುರುಗಳಲ್ಲಿ ಇತ್ತು ಅಂತೆ. ಅಂತಹ ಮಹಾಜ್ಞಾನಿಗಳು ರಾಮಚಂದ್ರ ತೀರ್ಥರು ಅಂತ ಹೇಳುತ್ತಾರೆ. ಕಂಬಾಳೂರು ರಾಮಚಂದ್ರ ತೀರ್ಥ ಶ್ರೀಪಾದಂಗಳವರು
ಇನ್ನು ಅವರ ಕಾಲದಲ್ಲಿ ರಾಮಚಂದ್ರ ತೀರ್ಥರ ಕಾಲದಲ್ಲಿ ಅನೇಕ ವಿಧವಾದಂತಹ ವಾದಿಕೈರವ ಭಾನವೇ ಅಂತ ಹೇಳುತ್ತಾರೆ. ವಾದಿಗಳು ಏನಾದರೂ ಅವರ ಎದುರಿನಲ್ಲಿ ಕೂಡಬೇಕು ಅಂದರೆ ಹೆದರುತ್ತಿದ್ರಂತೆ. ವಾದಿಗಳೆನ್ನುವಂತಹ ಕತ್ತಲಿಗೆ ಭಾನು ಸೂರ್ಯರಂತೆ ಇದ್ದವರು ಅಂತೆ ಕಂಬಾಳೂರು ರಾಮಚಂದ್ರ ತೀರ್ಥ ಶ್ರೀಪಾದಂಗಳವರು. ಅಂತಹ ಶ್ರೀರಾಮಚಂದ್ರ ತೀರ್ಥರು ಬಂದರೆ ವಾದಿಗಳು ನಡುಗಬೇಕು ಅಂತೆ. ಅಂತಹ ಪಾಂಡಿತ್ಯ, ಅಷ್ಟು ಶಾಸ್ತ್ರದ ಬಗ್ಗೆ ಇದ್ದಂತಹ ಆಸಕ್ತಿ, ಎಲ್ಲ ಶಾಸ್ತ್ರಗಳೂ ಕೂಡ ಶ್ರೀಮದಾಚಾರ್ಯರ ಸಿದ್ಧಾಂತದಲ್ಲಿ ಬರುವ ಎಲ್ಲ ಶಾಸ್ತ್ರಗಳು ಕೂಡ ಕರತಲವಾಗಿ ಇದ್ದುವು ಅಂತ ಹೇಳುತ್ತಾರೆ. ಅದಕ್ಕಾಗಿ ಏನಾದರೂ ಒಂದು ವಿಚಾರ ರಾಮಚಂದ್ರ ತೀರ್ಥರ ಬಳಿಯಲ್ಲಿ ಮಾತನಾಡಬೇಕು, ವಾದವನ್ನು ಮಾಡಬೇಕು ಅಂತಾದರೆ ಸುಲಭ ಸಾಧ್ಯ ಅಲ್ಲ. ಅವರಿಗೆ ಎಲ್ಲ ವಾಕ್ಯಗಳು ಕೂಡ ಮುಖೋದ್ಗತವಾಗಿ ಇದ್ದುವು ಅಂತ ಕೇಳ್ತಾರೆ. ಅಂತಹ ಮಹಾಜ್ಞಾನಿಗಳು ರಾಮಚಂದ್ರ ತೀರ್ಥ ಶ್ರೀಪಾದಂಗಳವರು. ಅಂಥವರನ್ನು ಜಗತ್ತಿಗೆ ನೀಡಿದಂತಹ ಮಹಾನುಭಾವರು ಯಾರು? ಆರಾಧ್ಯ ಗುರುಗಳಾದಂತಹ ಶ್ರೀಪತಿ ತೀರ್ಥ ಶ್ರೀಪಾದಂಗಳವರು. ಅವರ ಚರ್ಮಶ್ಲೋಕದಲ್ಲಿ ಶ್ರೀಪತಿ ತೀರ್ಥ ಶ್ರೀಪಾದಂಗಳವರ ಚರ್ಮಶ್ಲೋಕವನ್ನು ಒಂದು ಬಾರಿ ನೋಡಿದರೆ ಎಷ್ಟು ಅದ್ಭುತ. ವೆಂಕಟೇಶ ಪದಾಸಕ್ತಂ. ಯಾವ ರೀತಿಯಲ್ಲಿ ವ್ಯಾಸರಾಜಗುರು ಸಾರ್ವಭೌಮರು ಶ್ರೀನಿವಾಸನ ಸೇವೆಯನ್ನು 12 ವರ್ಷಗಳ ಕಾಲ ಮಾಡಿದರೋ, ಅದರಂತೆ ಆ ಗುರುಗಳ ಮೇಲೆ ಇದ್ದಂತಹ ಭಕ್ತಿಯಿಂದ ಇವರೂ ಕೂಡ ಆ ಶ್ರೀನಿವಾಸ ದೇವರ ವಿಶೇಷವಾದಂತಹ ಧ್ಯಾನವನ್ನು ಅವರು ಮಾಡಿದರು ಅಂತ ನಾವು ಕೇಳುತ್ತೇವೆ. ಅಂತಹ ಮಹಾಜ್ಞಾನಿಗಳು ವೆಂಕಟೇಶ ಪದಾಸಕ್ತಂ. ಇನ್ನು ವಾದಿಭಂಗ ವಿಚಕ್ಷಣಂ ಅಂತೆ. ಇವರನ್ನು ವಿಚಕ್ಷಣ ಅಂತ ಕರೀತಾರೆ ನೋಡ್ರಿ. ಅಂದರೆ ರಾಮಚಂದ್ರ ತೀರ್ಥರು ಆಶ್ರಮವನ್ನು ಕೊಟ್ಟಂತಹ ಗುರುಗಳಾದ ಶ್ರೀಪತಿ ತೀರ್ಥರನ್ನು ವರ್ಣನೆಯನ್ನು ಮಾಡ್ತಾ, ವಾದಿಗಳಿಗೆ ಇವರ ಕಾಲದಲ್ಲಿಯೂ ಹಾಗೆ ಯಾರಾದರೂ ವಾದಿಗಳು ಅಂತನ್ನೋದು ಬಂದರೆ ಸಾಕು, ಅವರ ಮುಂದೆ ನಿಲ್ಲಬೇಕು ಅಂತಂದರೆ ಸಾಧ್ಯವೇ ಇಲ್ಲ. ಅಷ್ಟು ಪಾಂಡಿತ್ಯ ಆ ಜ್ಞಾನಿಗಳಲ್ಲಿ ಇತ್ತು, ಶ್ರೀಪತಿ ತೀರ್ಥರಲ್ಲಿ ಇತ್ತು ಅನ್ನೋದನ್ನು ಹೇಳುತ್ತಾರೆ. ಹಾಗಾದರೆ ವಾದಿ ಭಂಗ ವಿಚಕ್ಷಣಂ, ವಾದಿಗಳನ್ನು ಭಂಗವನ್ನು ಮಾಡೋರಂತೆ. ಅದರಲ್ಲಿ ವಿಚಕ್ಷಣರಾದಂತಹ ಮಹಾನುಭಾವರು ಶ್ರೀಪತಿ ತೀರ್ಥ ಶ್ರೀಪಾದಂಗಳವರು ಅಂತ ಹೇಳುತ್ತಾರೆ. ಶ್ರೀಪತೀಂದ್ರ ಗುರುಂ ವಂದೇ. ಒಂದು ಮಾತಿದೆ, ಗುರುವನ್ನು ಮೀರಿಸಿದ ಶಿಷ್ಯ ಅಂತ ನಾವು ಕೇಳ್ತೇವಲ್ಲ. ಗುರುವನ್ನು ಮೀರಿಸಬೇಕು ಆದರೆ ಶಿಷ್ಯನಿಗೆ ಅಷ್ಟು ಜ್ಞಾನ ಇರಬೇಕು ಅಂತೆ. ನಾವು ಒಂದು ಮಾತನ್ನು ನೋಡ್ತೇವೆ ಈಗ. ಏನದು? ಕಂಬಾಳೂರು ರಾಮಚಂದ್ರ ತೀರ್ಥರ ಚರಿತ್ರೆಯನ್ನು ಕೇಳ್ತಾ ಹೋದರೆ ಎಷ್ಟು ವರ್ಷಗಳು ಹೇಳಿದರೂ ಕೂಡ ಮುಗಿಯೋದಿಲ್ಲ. ಅಷ್ಟು ಜ್ಞಾನಿಗಳು, ಅಷ್ಟು ತಪೋನಿಷ್ಠರಾದವರು ಯಾರು ಅಂತಂದರೆ ರಾಮಚಂದ್ರ ತೀರ್ಥ ಶ್ರೀಪಾದಂಗಳವರು. ಅವರು ವರ್ಣನೆಯನ್ನು ಮಾಡ್ತಾರೆ ಗುರುಗಳನ್ನು, ಶ್ರೀಪತಿ ತೀರ್ಥರನ್ನು ವರ್ಣನೆಯನ್ನು ಮಾಡ್ತಾರೆ. ಏನಂತ ಅಂದರೆ, ಶ್ರೀಪತೀಂದ್ರ ಗುರುಂ ವಂದೇ ಸರ್ವಶಾಸ್ತ್ರೇಶು ಕೋವಿದಂ ಅಂತ. ಕೋವಿದರು ಅಂದರೆ ಜ್ಞಾನಿಗಳು ಅಂತ ಅರ್ಥ. ಎಲ್ಲ ಶಾಸ್ತ್ರಗಳು ಕೂಡ ಇಲ್ಲ ಅಂದರೆ ಈ ಶ್ರೀರಾಮಚಂದ್ರ ತೀರ್ಥರಿಗೆ, ಕಂಬಾಳೂರು ರಾಮಚಂದ್ರ ತೀರ್ಥರಿಗೆ ಇಷ್ಟು ಜ್ಞಾನ ಬರಬೇಕು ಅಂದರೆ ಅವರ ಪೂರ್ವಜನ್ಮದ ಪುಣ್ಯ ಅವೆಲ್ಲವೂ ಕೂಡ ಒಂದು ಕಡೆಯಲ್ಲಿ ಇರಲಿ. ಆದರೆ ಇಂತಹ ಗುರುಗಳಿಂದ ಶ್ರವಣವನ್ನು ಮಾಡಿದಾಗ ಆ ಜ್ಞಾನ ಅವರಲ್ಲಿ ಇತ್ತು ಅಂತ ಹೇಳಬೇಕಾದ್ರೆ ಇನ್ನು ಶ್ರೀಪತಿ ತೀರ್ಥರಲ್ಲಿ ಎಷ್ಟು ಜ್ಞಾನ ಇತ್ತು ಅನ್ನೋದನ್ನು ನಾವೇನಾದರೂ ಸಂಶಯ ಪಡೋದಕ್ಕೆ ಸಾಧ್ಯವಾ? ಸಾಧ್ಯವೇ ಇಲ್ಲ. ಅಂತಹ ಮಹಾಜ್ಞಾನಿಗಳು ಶ್ರೀಪತಿ ತೀರ್ಥ ಶ್ರೀಪಾದಂಗಳವರು. ಸರ್ವತಂತ್ರೇಶು, ಎಲ್ಲ ಶಾಸ್ತ್ರಗಳಲ್ಲಿ, ಎಲ್ಲ ವಿದ್ವಾಂಸರಲ್ಲಿ ಅವರು ಎತ್ತಿದ ಕೈ ಅಂತ ಹೇಳ್ತಾ ಇದ್ರು. ಅಂದರೆ ಎತ್ತಿದ ಕೈ ಅಂದರೆ ಏನರ್ಥ ಅಂದರೆ, ಆ ಶ್ರೀಪತಿ ತೀರ್ಥರು ಬರ್ತಾರೆ ಅಂದರೆ ಸಾಕು, ಮಾಧ್ವರಿಗೆ ಮತ್ತು ವಿಶೇಷವಾಗಿ ವಿದ್ವಾಂಸರಿಗೆ ಹೆಮ್ಮೆ ಪಡುವಂತಹ ವಿಚಾರವಾಗಿತ್ತು ಅಂತ. ಅಂತಹ ಸರ್ವಶಾಸ್ತ್ರದಲ್ಲಿ
ಕೋವಿದರಾದ ಜ್ಞಾನಿಗಳಾದಂತಹ ಶ್ರೀಪತಿ ತೀರ್ಥ ಶ್ರೀಪಾದಂಗಳವರು ದೇವರನ್ನು ಸ್ಮರಣೆಯನ್ನು ಮಾತ್ರವೇ ಮಾಡ್ತಾ ಇದ್ದರಂತೆ. ಅಖಂಡವಾದಂತಹ ಜಪ ತಪ ಅನುಷ್ಠಾನಗಳನ್ನು ಮಾಡಬೇಕಂತೆ. ಶಿಷ್ಯರಲ್ಲಿ ಅವರಲ್ಲಿದ್ದಂತಹ ವಾತ್ಸಲ್ಯ ಅತ್ಯದ್ಭುತವಾದಂತಹ ವಾತ್ಸಲ್ಯ ಅಂತ ಹೇಳ್ತಾರೆ. ಅದನ್ನು ರಾಮಚಂದ್ರ ತೀರ್ಥರ ಚರಿತ್ರೆಯಲ್ಲಿ ಏನೇ ಹೇಳ್ತಾರೆ. ನಮ್ಮ ಗುರುಗಳು, ರಾಮಚಂದ್ರ ತೀರ್ಥರೇ ಹೇಳುವ ಮಾತಿದು, ನಮ್ಮ ಗುರುಗಳು ನಮ್ಮ ಮೇಲೆ ಎಷ್ಟು ಅಭಿಮಾನವನ್ನು ಪ್ರೀತಿಯನ್ನು ನಮಗೆ ತೋರಿಸ್ತಾ ಇದ್ದರು, ಹಾಗೆ ನಮ್ಮ ತಂದೆ ತಾಯಿಗಳು ತೋರಿಸ್ತಾ ಇರಲಿಲ್ಲ ಅಂತ ಹೇಳ್ತಾರೆ. ಅಂದರೆ ನೋಡ್ರಿ ಹೇಗಿರಬೇಕು. ಶಿಷ್ಯರಲ್ಲಿ ಅಷ್ಟು ವಾತ್ಸಲ್ಯವನ್ನು ಅವರು ತೋರಿಸ್ತಾ ಇದ್ದರು ಅಂತೆ. ಅಂತಹ ಮಹಾಜ್ಞಾನಿಗಳು ಶ್ರೀಪತಿ ತೀರ್ಥ ಶ್ರೀಪಾದಂಗಳವರು ಲಕ್ಷ್ಮೀಕಾಂತ ತೀರ್ಥರಿಂದ ಸನ್ಯಾಸವನ್ನು ಪಡೆಯುತ್ತಾರೆ. ಅಷ್ಟೇ ಅಲ್ಲದೆ ಕಂಬಾಳೂರು ರಾಮಚಂದ್ರ ತೀರ್ಥರಿಗೆ ಮಹಾಜ್ಞಾನಿಗಳಾದಂತಹ ಅವರಿಗೆ ಆಶ್ರಮವನ್ನು ನೀಡಿ ಮುಂದೆ ಜ್ಞಾನ ಪ್ರಸಾರವಾಗುವಂತೆ ಅನುಗ್ರಹವನ್ನು ಮಾಡ್ತಾರೆ. ಗುರುಗಳೂ ಮಹಾಜ್ಞಾನಿಗಳು, ಶಿಷ್ಯರೂ ಮಹಾಜ್ಞಾನಿಗಳು ಅಂತಾದ ಮೇಲೆ ಇವರೇನು ಸಾಧಾರಣ ವ್ಯಕ್ತಿಗಳು ಅಂತಾಗ್ತಾರ? ಸಾಧ್ಯವೇ ಇಲ್ಲ. ಇವರೂ ಕೂಡ ಮಹಾಜ್ಞಾನಿಗಳು. ಅಂತಹ ಶ್ರೀಪತಿ ತೀರ್ಥ ಶ್ರೀಪಾದಂಗಳವರ ಒಂದು ಮಾತನ್ನು ನಾವು ಹೇಳಬೇಕು ಅಂತಾದರೆ, ಗುರುಗಳಲ್ಲಿ ಎಷ್ಟು ಭಕ್ತಿ ಶ್ರದ್ಧೆ ಅವರು ಮಾಡ್ತಾ ಇದ್ದರೋ ಅಷ್ಟು ಶಿಷ್ಯರಲ್ಲಿ ಅವರಿಗೆ ಅಷ್ಟು ವಾತ್ಸಲ್ಯವನ್ನು ಅವರು ಮಾಡ್ತಾ ಇದ್ದರು ಅಂತೆ. ಹೀಗಾಗಿ ರಾಮಚಂದ್ರ ತೀರ್ಥರು ಅವರ ಬಗ್ಗೆ ವರ್ಣನೆಯನ್ನು ಮಾಡ್ತಾ ಸರ್ವಶಾಸ್ತ್ರೇಶು ಕೋವಿದಂ ಅಂತ ಹೇಳ್ತಾರೆ, ಸರ್ವತಂತ್ರೇಶು ಕೋವಿದಂ ಅಂತ ಹೇಳ್ತಾರೆ. ಎಲ್ಲ ಶಾಸ್ತ್ರಗಳಲ್ಲಿ ತಂತ್ರಗಳಲ್ಲಿ ವಿಶೇಷವಾದಂತಹ ಆಸಕ್ತಿಯನ್ನು ಪಡೆದವರು ಈ ಶ್ರೀಪತಿ ತೀರ್ಥ ಶ್ರೀಪಾದಂಗಳವರು. ಒಂದು ನಿಯಮ ಇದೆ, ವಾದಿಗಳ ನಿಗ್ರಹವನ್ನು ಮಾಡಬೇಕು ಅಂತಾದರೆ ವಾದಿಗಳ ಮತ ಏನು ಅನ್ನೋದು ಸರಿಯಾಗಿ ಗೊತ್ತಿದ್ದರೆ ಮಾತ್ರವೇ ತಾನೇ ಅದನ್ನು ನಿರಾಕರಣೆಯನ್ನು ಮಾಡೋದಕ್ಕೆ ಸಾಧ್ಯ. ಹಾಗಾದರೆ ಆ ಗುರುಗಳು ಶ್ರೀಪತಿ ತೀರ್ಥರು ಮತ್ತೊಬ್ಬರ ಬಗ್ಗೆ, ಮತ್ತೊಬ್ಬರ ವಾದಗಳ ಬಗ್ಗೆ ಖಂಡನೆಯನ್ನು ಮಾಡಬೇಕು ಅಂತಾದರೆ ಆ ಮತದ ಬಗ್ಗೆ ಎಷ್ಟು ಅರಿವು ಅವರಿಗೆ ಇತ್ತು ಅನ್ನೋದನ್ನು ನಾವಿಲ್ಲಿ ತಿಳಿಯಬೇಕು. ಸರ್ವಶಾಸ್ತ್ರಗಳಲ್ಲಿ ಎಲ್ಲ ತಂತ್ರಗಳಲ್ಲಿಯೂ ಕೂಡ ಜ್ಞಾನವನ್ನು ಪಡೆದಂತಹ ಮಹಾನುಭಾವರು ಶ್ರೀಪತಿ ತೀರ್ಥ ಶ್ರೀಪಾದಂಗಳವರು. ಬರೀ ಬೇರೆ ಅವರ ವಾದವನ್ನು ನಿರಾಕರಣೆಯನ್ನು ಮಾಡೋದು ಅಂತಂದರೆ ಸಾಧಾರಣ ಅಲ್ಲ. ಪರಮತ ನಿರಾಕರಣ ಪೂರ್ವಕ ಸ್ವಮತ ಸ್ಥಾಪನೆಯನ್ನು ಮಾಡಬೇಕಲ್ವ. ಹಾಗಾದರೆ ಪರಮತದವರ ನಿರಾಕರಣೆಯನ್ನು ಅತ್ಯದ್ಭುತವಾಗಿ ಮಾಡ್ತಾ ಇದ್ರಂತೆ. ಅದರ ಜೊತೆಯಲ್ಲಿ ಸಿದ್ಧಾಂತವನ್ನು ಪ್ರತಿಷ್ಠಾಪನೆಯನ್ನು ಹೋದಲ್ಲಿ ಬಂದಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ಪದ್ಮನಾಭ ತೀರ್ಥರ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಪದ್ಮನಾಭ ತೀರ್ಥರು ಶೋಭನ ಭಟ್ಟರು ಅಂತ ಅವರನ್ನು ಕರೀತಾರೆ. ಆ ಪದ್ಮನಾಭ ತೀರ್ಥರು ತಾವು ಹೋದಲ್ಲೆಲ್ಲ ಶಂಖದ ದೃಷ್ಟಾಂತವನ್ನು ಕೊಡ್ತಾ ಇದ್ರು ಅಂತೆ. ಶ್ರೀಮದಾಚಾರ್ಯರ ಬಗ್ಗೆ ಹೇಳ್ತಾ, ಶ್ರೀಮದಾಚಾರ್ಯರ ಸಿದ್ಧಾಂತದ ಬಗ್ಗೆ ಹೇಳ್ತಾ ಅಲ್ಲಿ ಶಂಖದ ದೃಷ್ಟಾಂತವನ್ನು ಕೊಡ್ತಾ ಇದ್ರು ಅಂತ ಹೇಳ್ತಾ ಇದ್ರು. ಹಾಗೆ ಇವರು ಕೂಡ ಶ್ರೀಮದಾಚಾರ್ಯರ ಸಿದ್ಧಾಂತವನ್ನು, ಪರಮತದ ನಿರಾಕರಣೆಯನ್ನು ಬಹಳ ಅಚ್ಚುಕಟ್ಟಾಗಿ ಅತ್ಯದ್ಭುತವಾಗಿ ಮಾಡಿ ಗುರುಗಳ ಅನುಗ್ರಹಕ್ಕೂ ಪಾತ್ರರಾದರು. ಆ ಗುರುಗಳ ಅಂತರ್ಯಾಮಿಯಾದಂತಹ ವಾಯುದೇವರು, ವಾಯುದೇವರ ಅಂತರ್ಯಾಮಿಯಾದಂತಹ ಪರಮಾತ್ಮ, ಮೂಲ ಗೋಪಾಲಕೃಷ್ಣ ದೇವರು, ಆ ಎಲ್ಲ ದೇವತೆಗಳ ಗುರುಗಳ ಅನುಗ್ರಹಕ್ಕೆ ಪಾತ್ರರಾದಂತಹ ಮಹಾನುಭಾವರು ಆರಾಧ್ಯ ಗುರುಗಳಾದಂತಹ ಶ್ರೀಪತಿ ತೀರ್ಥ ಶ್ರೀಪಾದಂಗಳವರು. ಅಂತಹ ಶ್ರೀಪತಿ ತೀರ್ಥ ಶ್ರೀಪಾದಂಗಳವರ ಬಗ್ಗೆಯೂ ನಾವು ಹೇಳಿ ಮುಗಿಸ್ತೇವೆ ಅಂತ ಅಂದರೆ ಸಾಧ್ಯವಲ್ಲದ ಮಾತು. ಅಂತಹ ಶ್ರೀಪತಿ ತೀರ್ಥ ಶ್ರೀಪಾದಂಗಳವರು ನಮಗೆ ವಿಶೇಷವಾದಂತಹ ಜ್ಞಾನವನ್ನು, ಶ್ರೀ ಅಂದರೆ ಜ್ಞಾನ ಅಂದರೆ ಸಂಪತ್ತು ರೂಪವಾದಂತಹದ್ದು ಜ್ಞಾನವಾಗಿರಬೇಕು ಅಂತೆ. ಹಾಗಾದರೆ ಜ್ಞಾನರೂಪವಾದಂತಹ ಸಂಪತ್ತನ್ನು ಆ ಶ್ರೀಪತಿ ತೀರ್ಥ ಶ್ರೀಪಾದಂಗಳವರು ನಮಗೆ ಕರುಣಿಸಿ ನಮ್ಮ ಮೇಲೆ ಪರಮಾನುಗ್ರಹವನ್ನು ಮಾಡಿ ನಮ್ಮನ್ನು ಅನುಗ್ರಹವನ್ನು ಮಾಡಲಿ ಅಂತ ನಾವು ಪ್ರತಿನಿತ್ಯವೂ ಕೂಡ ಬೆಳಗ್ಗೆ ಎದ್ದಾಗಲಿಂದಲೂ ಕೂಡ ಆ ಗುರುಗಳ ಸ್ಮರಣೆಯನ್ನು
ನಾವು ವಿಶೇಷವಾಗಿ ಮಾಡಬೇಕು ಅಂತ ಹೇಳುತ್ತಾರೆ. ಇಂತಹ ಶ್ರೀಪತಿ ತೀರ್ಥ ಶ್ರೀಪಾದಂಗಳವರ ಅನುಗ್ರಹ ನಮ್ಮ ಮೇಲೆ ಹಾಗೂ ಈ ಯಾವ ಜ್ಞಾನವಾಹಿನಿ, ಆ ಜ್ಞಾನವಾಹಿನಿಯ ಎಲ್ಲ ಸದಸ್ಯರಿಗೂ, ಎಲ್ಲ ಸೇವೆಯನ್ನು ಮಾಡುವಂತಹ ಎಲ್ಲರಿಗೂ ಕೂಡ ಶ್ರೀಪತಿ ತೀರ್ಥ ಶ್ರೀಪಾದಂಗಳವರು ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಶ್ರವಣವನ್ನು ಮಾಡುವಂತಹ ಎಲ್ಲರಿಗೂ ಕೂಡ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಅಸ್ಮದ್ಗುರುವಂತರ್ಗತ ಶ್ರೀಪತಿ ತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಗೋಪಾಲಕೃಷ್ಣ ದೇವರಲ್ಲಿ ಹಾಗೂ ಎಲ್ಲ ಗುರುಗಳಲ್ಲಿ, ಗುರುಗಳ ಅಂತರ್ಯಾಮಿಯಾದಂತಹ ಭಗವಂತನಲ್ಲಿ ಈ ವಾಕ್ಕುಸುಮಗಳನ್ನು ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.